ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಮೊದಲ ಪ್ರಶ್ನೆ ಬಂದು ರಾಮಾಯಣ ರಚಿಸಿದವರು ಯಾರು? ಆಪ್ಷನ್ ಎ ವ್ಯಾಸರು, ಆಪ್ಷನ್ ಬಿ ಕಾಳಿದಾಸ, ಆಪ್ಷನ್ ಸಿ ವಾಲ್ಮೀಕಿ, ಆಪ್ಷನ್ ಡಿ ತುಳಸಿದಾಸರು. ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ವಾಲ್ಮೀಕಿಯು ಭಾರತದಲ್ಲಿ ರಾಮಾಯಣವನ್ನು ರಚಿಸಿದವರಾಗಿದ್ದಾರೆ. ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರಧ್ವಜದಲ್ಲಿ ಮಧ್ಯದಲ್ಲಿ ಇರುವ ಚಕ್ರದ ಹೆಸರು ಏನು? ಆಪ್ಷನ್ ಎ ಧರ್ಮಚಕ್ರ, ಆಪ್ಷನ್ ಬಿ ಅಶೋಕ ಚಕ್ರ, ಆಪ್ಷನ್ ಸಿ ವಿಜಯ ಚಕ್ರ, ಆಪ್ಷನ್ ಡಿ ನೀಲಿ ಚಕ್ರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಅಶೋಕ ಚಕ್ರ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರಗೀತೆ ಹಾಡಲು ಸುಮಾರು ಎಷ್ಟು ಸಮಯ ಬೇಕು? ಆಪ್ಷನ್ ಎ 52 ನಿಮಿಷ, ಆಪ್ಷನ್ ಬಿ 52 ಸೆಕೆಂಡ್, ಆಪ್ಷನ್ ಸಿ 56 ಸೆಕೆಂಡ್, ಆಪ್ಷನ್ ಡಿ 60 ನಿಮಿಷ. ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ 52 ಸೆಕೆಂಡುಗಳಲ್ಲಿ ಹಾಡಿ ಮುಗಿಸಬೇಕು. ಮುಂದಿನ ಪ್ರಶ್ನೆ, ಒಂದು ದಿನದಲ್ಲಿ ಎಷ್ಟು ಗಂಟೆಗಳಿರುತ್ತವೆ? ಆಪ್ಷನ್ ಎ 24 ಗಂಟೆ, ಆಪ್ಷನ್ ಬಿ 48 ಗಂಟೆ, ಆಪ್ಷನ್ ಸಿ 60 ಗಂಟೆ, ಆಪ್ಷನ್ ಡಿ 90 ಗಂಟೆ. ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಒಂದು ದಿನದಲ್ಲಿ 24 ಗಂಟೆಗಳು ಇರುತ್ತವೆ. ಹಾಗೆ ಮುಂದಿನ ಪ್ರಶ್ನೆ, ಮೀನಿಗೆ ಉಸಿರಾಡಲು ಸಹಾಯ ಮಾಡುವ ಅಂಗ ಯಾವುದು? ಆಪ್ಷನ್ ಎ ರೆಕ್ಕೆಗಳು, ಆಪ್ಷನ್ ಬಿ ಮೂಗು, ಆಪ್ಷನ್ ಸಿ ಬಾಯಿ, ಆಪ್ಷನ್ ಡಿ ಕಿವಿರು. ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಕಿವಿರು ಸಹಾಯದಿಂದ ಮೀನುಗಳು ಉಸಿರಾಡುತ್ತವೆ. ಹಾಗೆ ಮುಂದಿನ ಪ್ರಶ್ನೆ, ಕಂಪ್ಯೂಟರ್ನಲ್ಲಿ ಟೈಪಿಂಗ್ ಮಾಡಲು ಬಳಸುವ ಸಾಧನ ಯಾವುದು? ಆಪ್ಷನ್ ಎ ಮೌಸ್, ಆಪ್ಷನ್ ಬಿ ಕೀಬೋರ್ಡ್, ಆಪ್ಷನ್ ಸಿ ಪ್ರಿಂಟರ್, ಆಪ್ಷನ್ ಡಿ ಸ್ಪೀಕರ್. ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಕೀಬೋರ್ಡ್ ಸಹಾಯದಿಂದ ಟೈಪಿಂಗ್ ಅನ್ನು ಮಾಡಲಾಗುತ್ತದೆ. ಮುಂದಿನ ಪ್ರಶ್ನೆ, ಒಂದು ಗಂಟೆಯಲ್ಲಿ ಎಷ್ಟು ನಿಮಿಷಗಳಿರುತ್ತವೆ? ಆಪ್ಷನ್ ಎ 50 ನಿಮಿಷ, ಆಪ್ಷನ್ ಬಿ 60 ನಿಮಿಷ, ಆಪ್ಷನ್ ಸಿ 90 ನಿಮಿಷ, ಆಪ್ಷನ್ ಡಿ 120 ನಿಮಿಷ. ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ 60 ನಿಮಿಷಗಳು ಒಂದು ಗಂಟೆಯಲ್ಲಿ ಇರುತ್ತವೆ. ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರೀಯ ನಾಣ್ಯ ಯಾವುದು? ಆಪ್ಷನ್ ಎ ರೂಪಾಯಿ, ಆಪ್ಷನ್ ಬಿ ಡಾಲರ್, ಆಪ್ಷನ್ ಸಿ ದೀನಾರ್, ಆಪ್ಷನ್ ಡಿ ರಿಂಗಾಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಭಾರತದ ರಾಷ್ಟ್ರೀಯ ನಾಣ್ಯ ಬಂದು ರೂಪಾಯಿ ಆಗಿದೆ. ಹಾಗೆ ಈ ಪ್ರಶ್ನೆ ಸರಣಿಯಲ್ಲಿ ಕೊನೆಯ ಪ್ರಶ್ನೆ ಬಂದು ಭೂಕೇಂದ್ರ ಸಿದ್ಧಾಂತ ಮಂಡಿಸಿದವರು ಯಾರು? ಆಪ್ಷನ್ ಎ ಆರ್ಯಭಟ, ಆಪ್ಷನ್ ಬಿ ಕೋಪರ್ನಿಕಸ್, ಆಪ್ಷನ್ ಸಿ ಟಾಲೆಮೆ, ಆಪ್ಷನ್ ಡಿ ಗೆಲಿಲಿಯೋ. ಈ ಪ್ರಶ್ನೆಗೆ ಉತ್ತರವನ್ನು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವರು ಆನ್ಸರ್ ಮಾಡಿ ಅಂತ ಹೇಳ್ತಾ, ಗೊತ್ತಿರೋರು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ಈ ಪ್ರಶ್ನೆಗೆ ಆನ್ಸರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಪ್ರಶ್ನೆಗೆ ಆನ್ಸರನ್ನು ತಿಳಿಸ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.